ನೈಟ್ ಲ್ಯಾಂಡಿಂಗ್ ಸಮಸ್ಯೆ ಪರಿಹಾರ ಯಾವಾಗ? ನೈಟ್ ಲ್ಯಾಂಡಿಂಗ್ ಸೌಲಭ್ಯಕ್ಕಾಗಿ ನಾಯಕರ ಕಿತ್ತಾಟ. ಉಪಕರಣ ಬಂದಿದೆ, ಅಳವಡಿಕೆ ವಿಳಂಬ ಯಾಕೆ? ನೈಟ್ ಲ್ಯಾಂಡಿಂಗ್ ಇಲ್ಲದೆ ವಿಮಾನ ಹಾರಾಟ ರದ್ದು. ಶಿವಮೊಗ್ಗ ವಿಮಾನ ನಿಲ್ದಾಣ ಆರಂಭವಾಗಿ 3 ವರ್ಷಗಳೇ ಕಳೆದಿವೆ. ಆದರೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಇಲ್ಲದೆ ಕೆಲ ವಿಮಾನಗಳು ಹವಾಮಾನ ವೈಪರೀತ್ಯದಿಂದಾಗಿ ಲ್ಯಾಂಡ್ ಆಗದೆ ವಾಪಸ್ ತೆರಳುತ್ತಿವೆ. ಇದರಿಂದ ಪ್ರಯಾಣಿಕರಿಗೂ ತೊಂದರೆ ಆಗ್ತಾ ಇದೆ. ಈ ನಡುವೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಗೆ ಪೂರಕವಾದ ಉಪಕರಣ ಬಂದರೂ ಅಳವಡಿಕೆಗೆ ಮಾತ್ರ ರಾಜ್ಯ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಹೌದು, ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಈಗಾಗಲೇ ಬೆಂಗಳೂರು, ಗೋವಾ, ಚೆನ್ನೈ, ಹೈದರಾಬಾದ್, ತಿರುಪತಿಗೆ ಹಾರಾಟ ಮಾಡ್ತಾ ಇವೆ. ಆದರೆ ತಾಂತ್ರಿಕ ದೋಷದಿಂದ ಕೆಲ ವೇಳೆ ವಿಮಾನಗಳು ಕೊನೆ ಕ್ಷಣದಲ್ಲಿ ಹಾರಾಟ ರದ್ದುಪಡಿಸುತ್ತಿವೆ. ಹೀಗಾಗಿ ನೈಟ್ ಲ್ಯಾಂಡಿಂಗ್ ಉಪಕರಣ ಅಳವಡಿಸಬೇಕು ಎಂಬ ಕೂಗು ಕೇಳಿ ಬರ್ತಾ ಇದೆ. ಈಗಾಗಲೇ ಉಪಕರಣ ಬಂದಿದ್ದು ರಾಜ್ಯ ಸರ್ಕಾರ ಅಳವಡಿಸಲು ಹಿಂದೇಟು ಹಾಕ್ತಾ ಇದೆ. ಇದರಿಂದ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ BY ರಾಘವೇಂದ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ವಿಮಾನ ನಿಲ್ದಾಣದ ನಿರ್ವಹಣೆಯನ್ನ ರಾಜ್ಯ ಸರ್ಕಾರಕ್ಕೆ ವಹಿಸಿದ್ದೆ ನಾನು ಮಾಡಿದ ದೊಡ್ಡ ತಪ್ಪು ಎಂದಿದ್ದಾರೆ. ಹುಬ್ಳಿಗೆ ಬಂದು ಶಿವಮೊಗ್ಗ ಬಂದೆ, ಬೈ ರೋಡ್ ನಾನು ಬಂದೆ. ನೋವಾಗುತ್ತೆ, ನಮ್ಮ ಶಿವಮೊಗ್ಗದಲ್ಲೇ ಏರ್ಪೋರ್ಟ್ ಇಟ್ಕೊಂಡು ನಮಗೆ ನಾವು ಇನ್ನೊಂದು ಕಡೆ ಹೋಗಿ ಬರೋಂಥ ಸ್ಥಿತಿ ಬಂತಲ್ಲಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಈ ಸಂದರ್ಭ ಇಷ್ಟು ಮಾತ್ರ ಹೊತ್ತೆ ನಾನು ದೊಡ್ಡ ತಪ್ಪು ನಾನು ಮಾಡಿದ್ದು ಅಂದರೆ ನಮ್ಮ ತಂದೆ ಮುಖ್ಯಮಂತ್ರಿಗಳು ಇದ್ದಾಗ ಶಿವಮೊಗ್ಗ ಏರ್ಪೋರ್ಟನ್ನು ರಾಜ್ಯ ಸರ್ಕಾರ ಮೇಂಟೆನೆನ್ಸಿಗೆ ಕೊಟ್ಟಿದ್ದೆ. ನಾವು ಎಲ್ಲ ಒಂದು ಕಡೆ ನಾನು ತಪ್ಪು ಮಾಡಿಬಿಡ್ನ ಅಂತೇಳಿ ಒಬ್ಬ ಸಂಸದರನ್ನು ನನಗೆ ಅನಿಸ್ತಾ ಇದೆ ಇವತ್ತು. ಯಾಕೆಂದರೆ ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ವಹಿಸ್ಕೊಟ್ಬಿಟ್ಟಿದ್ದಾರೆ ಪಿನ್ ಟು ಪ್ಲೈನ್. ಇವತ್ತು ಆದಷ್ಟು ಬೇಗ ಆಗ್ತಾಯಿತ್ತು. ಹಾಗಾಗಿ ಇವತ್ತು 1 ಕೋಟಿ ಬೇಕು ಅಂದರೂ ಕೂಡ ಇವ್ರ ಕ್ಯಾಬಿನೆಟ್ ಮೀಟಿಂಗು, ಟೆಂಡರು, ಪ್ರೋಸೆಸ್ಸು ನಾನು ಇಷ್ಟ ಈಗ ಹೇಳ್ತಾ ಇರೋದು. ಮೊನ್ನೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ. ಇನ್ಸ್ಟ್ರೂಮೆಂಟ್ ಬಂದಾಯ್ತು, 3 ತಿಂಗಳಾಯಿತು. ಒಂದು 2-3 ಕೋಟಿ ಬೇಕು ಕಾಮಗಾರಿಗೆ. ಅದು ಟೆಂಡರು ಅಂತೇಳಿ 2-3 ತಿಂಗಳು ಸಮಯವನ್ನು ಹಾಳು ಮಾಡಿದೆ. ಇಲ್ಲಿ ನಿರ್ಮಿತಿ ಕೇಂದ್ರಕ್ಕೂ ಯಾರಿಗೋ ಕೊಟ್ಟರೆ ವಿತೌಟ್ ಟೆಂಡರು ಅವರು ಇಂಪ್ಲಿಮೆಂಟೇಷನ್ ಮಾಡಿ ಮುಗಿಸೋದ್ಲ ಹ್ಯಾಂಡ್ ಓವರ್ ಮಾಡ್ತಾರಪ್ಪ. ದುಡ್ಡು ಕೊಡೋಕ್ಕೂ ಟೈಮ್ ಕಿಲ್ ಆಗ್ತಾ ಇದೆ. ಇಂಪ್ಲಿಮೆಂಟೇಷನ್ ವರ್ಕ್ ಆಗಲಿಕ್ಕೂ ಕೂಡ ಇವತ್ತು ಈ ಥರ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಬರುವಂಥ ಅನೇಕ ಅವಕಾಶಗಳು ಬೇರೆ ಕಡೆಗೆ ಹೋಗುವಂಥ ಚಾನ್ಸಸ್ ಕಾಣ್ತಾ ಇದೆ. ಈಗೂ ಕೂಡ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೇನೆ, ಆದಷ್ಟು ಬೇಗ ಕಾಮಗಾರಿಗಳನ್ನು ಮುಗಿಸಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿಯನ್ನು ಆಪರೇಟ್ ಮಾಡ್ಲಿಕ್ಕೆ ಕೊಟ್ಟರೆ ನಾನು ಮುಂದೆ ಡೆಲ್ಲಿಲಿ ನಾನು ಪ್ರಯತ್ನ ಮಾಡಿ ಇನ್ನೂ ನಂಬರ್ ಆಫ್ ಫ್ಲೈಟ್ಸನ್ನು ಇಲ್ಲಿ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಮೋಡದ ವಾತಾವರಣ ಇದ್ದರೆ ಎಷ್ಟೋ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗುತ್ತೆ. ರಾಜ್ಯ ಸರ್ಕಾರ ಬೆವರು ಸುರಿಸಿ ಸಂಗ್ರಹಿಸಿದ ತೆರಿಗೆ ಹಣದಿಂದ ಈ ವಿಮಾನ ನಿಲ್ದಾಣ ನಿರ್ಮಾಣವಾಗಿದೆ. ಹಾಗಿದ್ದ ಮೇಲೆ ವಿಮಾನ ನಿಲ್ದಾಣವನ್ನ ಕೇಂದ್ರ ಸರ್ಕಾರಕ್ಕೆ ಯಾಕೆ ನೀಡಬೇಕು? ಇದನ್ನ ಅದಾನಿಯಂತಹ ಖಾಸಗಿ ಸಂಸ್ಥೆಗೆ ನೀಡಬೇಕಿತ್ತೆ ಅಂತ ಉಸ್ತುವಾರಿ ಸಚಿವ ತಿರುಗೇಟು ನೀಡಿದ್ದಾರೆ. ಇನ್ನು KS ಈಶ್ವರಪ್ಪ ಇದರಲ್ಲಿ ರಾಜಕೀಯ ಮಾಡದೆ ಆದಷ್ಟು ನೈಟ್ ಲ್ಯಾಂಡಿಂಗ್ಗೆ ಬೇಕಾದ ಸೌಲಭ್ಯ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಯಾಕೆ ಇದನ್ನ ಅದಾನಿಗೆ ಕೊಡಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಕೊಡಬೇಕಾಯ್ತಂತ? ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಕರ್ನಾಟಕ ರಾಜ್ಯದವರದು, ಏರ್ಪೋರ್ಟ್ ಕಟ್ಟೋದು ಕರ್ನಾಟಕ ರಾಜ್ಯದ ಸರ್ಕಾರದ ಬೆವರು ಸುರಿಸಿ ಯಾಕೆ ಇವ್ರು ಮಾರಬೇಕಾಗಿತ್ತಂತ? ಇದನ್ನ ಓಪನ್ ಮಾಡಿದ್ರಲ್ಲ, ಇದನ್ನ ಓಪನ್ ಮಾಡಿದಾಗ ಯಾಕೆ ಇವರು ನೈಟ್ ಲ್ಯಾಂಡಿಂಗ್ದು ಅಪ್ರೂವ್ ಮಾಡಲಿಲ್ಲ ಅಂತ ಇವ್ರಿಗೇನು ಗೊತ್ತಿರಲಿಲ್ಲ? ನರೇಂದ್ರ ಮೋದಿ ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿದಾಗ ಕಮರ್ಷಿಯಲ್ ಫ್ಲೈಟ್ ಯಾವ್ದಾದ್ರು ಒಂದಾದ್ರೂ ಬಂದಿತ್ತನ್ರಿ ಶಿವಮೊಗ್ಗದಲ್ಲಿ? ಯಾವ್ದಾದ್ರು ಬಂದಿತ್ತಾ? ನಮ್ಮ ಸರ್ಕಾರ ಬಂದ ಮೇಲೆ ಬಂದಿರೋದು. ನಾವು ಬಂದ ಮೇಲೆ ನೈಟ್ ಲ್ಯಾಂಡಿಂಗ್ ಕೂಡ ದುಡ್ಡು ಕೊಟ್ಟಿರೋದು 6.5 ಕೋಟಿನೋ 7 ಕೋಟಿನೋ ನಂಗೆ ಸರಿ ಗೊತ್ತಿಲ್ಲ. ಅಲ್ಲ, ಬಂದಿದೆ, ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ. ಆಮೇಲೆ ಇನ್ನೊಂದು, ನಾವಿದನ್ನ ಲೈಟಿಂಗು ಇದನ್ನೆಲ್ಲ ಮಾಡಿಸಿ ನಾನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ. ಇವನ್ ಒಬ್ಬೊಂದು ಫ್ಲೈಟ್ ಹೋದ ತಕ್ಷಣ ಇಡೀ ದೇಶದಲ್ಲಿ ಇರತಕ್ಕಂಥ ರೂಲ್ಸ್ ಚೇಂಜ್ ಆಗಬೇಕು. ನಾನು ನೋಡಿದೆ ಬರ್ಬೇಕಾದ್ರೆ ಇನ್ನೂ ಫೋಟೋ ಹಾಕೊಂಡು ಕೂತ್ಕೊಂಡಿದ್ದಾರೆ. ಇದು ಹೆಂಗೈತೆ ಅಂದ್ರೆ ಇವ್ರು ರಾಘವೇಂದ್ರ ಹೇಳೋದು ಬೇಟಿ ಬಚಾವೋ ಬೇಟಿ ಪಡಾವೋ ಏನೋ ಐತಲ್ಲ ಅವ್ರದ್ದು ಸ್ಲೋಗನ್. ಬೇಟಿ ಆಯ್ತು, ಬೇಟಿ ಪಡಾವೋ ಏನು ದುಡ್ಡು ಕೊಟ್ಟಾರಂತ ಸೆಂಟ್ರಲ್ ಗವರ್ಮೆಂಟ್ ಅವರು ನಿಮಗೆ? ನಿಮ್ಮ ಮಕ್ಕಳು ನಿಮ್ ದುಡ್ಡು ಎಲ್ಲ ಮಾಡಿ ಹೆಸರು ಫೋಟೋ ಹಾಕಿರೋದು ಮೋದಿದು, ರಾಘವೇಂದ್ರ ಹಾಕೊಂಡ ತಕ್ಷಣ ಬೇಟಿ ಪಡಾವೋ ಆಗ್ಬಿಡ್ತಂತ. ಸ್ವಚ್ಛ ಭಾರತ್ ಏನಾಯ್ತು? ಸ್ವಚ್ಛ ಭಾರತ್ ಕಸ ಯಾರದು? ನಮ್ದು. ಕಸಬರ್ಗಿ ಯಾರದು? ನಮ್ದು. ಕಸ ಗುಡಿಸೋರು ಯಾರು? ಸ್ಟೇಟ್ ಗವರ್ಮೆಂಟ್. ಇವ್ರ ಹೆಸರು ಏನು ಪುಕ್ಷಟ ಹಾಕೊಂಡು ಕುತ್ಕೊಳ್ಳೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಸಿಕ್ಕಿದೆಯಂತ? ಇವರಿಗೆ ಮಾನ ಮರ್ಯಾದೆ ಇದ್ರೆ ಇದನ್ನೆಲ್ಲ ಬಿಟ್ಟು ಏನು ಲಕ್ಷಾಂತರ ಕೋಟಿಯನ್ನ ಟ್ಯಾಕ್ಸ್ ಹಣನ ಕಲೆಕ್ಟ್ ಮಾಡ್ತಾ ಇದಾರಲ್ಲ, ಅದರೊಳಗೆ ಏನ್ ನಮಗೆ ಬರಬೇಕು ಅದನ್ನ ಕೊಡೋದನ್ನ ಫಸ್ಟ್ ನೋಡ್ರಿ. ಅದು ಬಹಳ ಮುಖ್ಯ ಆಗ್ತದೆ. ಅದು ಬಹಳ ನೋಡ್ರಿ, ಒಂದ್ ನಿಮಿಷ. ಇವರು ಇದನ್ನ ಕೊಟ್ಟು ಕಮಿಷನ್ ಹೊಡೆದು ಅವ್ರ ಜೊತೆ ಪಾಲ್ದಾರ ಆಗೋದಕ್ಕೆ ರಾಘವೇಂದ್ರ ನಂಬರ್ 1 ನಿಸೀಮ್ರು.
ಮುಂದಿನ ದಿನಗಳಲ್ಲಿ ಏನೇನು ಅಂತ ಗೊತ್ತಾಗುತ್ತೆ, ವೆಯ್ಟ್ ಮಾಡಿ. ನೈಟ್ ಲ್ಯಾಂಡಿಂಗ್ ಸಿಸ್ಟಮ್ ಇದಿನ್ನೂ ಆಗಿಲ್ಲ, ಅದಕ್ಕೆ ಬೇಕಾದಂಥ ಎಲ್ಲ ಮೆಟೀರಿಯಲ್ ಬಂದಿದೆ ಅಂತ ಸಂಸದರು ಹೇಳ್ತಾ ಇದ್ದಾರೆ. ರಾಘವೇಂದ್ರ ಅವರು, ಮಧು ಬಂಗಾರಪ್ಪನವ್ರು ಏನು ಹೇಳ್ತಿದ್ದಾರೆ, ಯಾಕೆ ನೈಟ್ ಲ್ಯಾಂಡಿಂಗ್ ಸಿಸ್ಟಮು ಉದ್ಘಾಟನೆ ಆಗಂಥ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ ಅವರಿಗೆ ಅದಾಗಿಲ್ಲ ಅಂತ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಬೇಡ, ದಯವಿಟ್ಟು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಈ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಪೂರ್ಣ ನಾಗರಿಕರು ಬಳಸ್ಕೊಂಡ್ರೆ ಅವಾಗ ಕೈಗಾರಿಕೆಗಳು, ವ್ಯಾಪಾರ, ಉದ್ಯಮ ಎಲ್ಲವೂ ಒಳ್ಳೇದಾಗತ್ತೆ. ಇಲ್ಲ ಅಂತಂದ್ರೆ ವಿಮಾನ ನಿಲ್ದಾಣ ಬರ್ತಾ ಒಂದು ಹೊತ್ತಿಗೆ ಗುಜರಿಗೆ ಹೋಗುತ್ತೆ. ಅದು ಇದಕ್ಕೆ ಇಬ್ಬರು ನೀವು ಕಾರಣರಾಗ್ತೀರಿ. ಇಷ್ಟು ಹಣ ವ್ಯರ್ಥ ಆಗತ್ತೆ. ಅನೇಕ ವಿಮಾನಗಳು ಬಂದವು, ಏನನ್ನೋ ಸಣ್ಣ ಸಣ್ಣ ಕಾರಣಗಳು ವಾಪಸ್ ಹೋಗಿದ್ದಾವೆ. ಯಾವಾಗ ಫೋನ್ ಮಾಡಿದ್ರು ಕೂಡ ವಿಮಾನ ಹತ್ತದಕ್ಕೆ ಭಯ ಆಗತ್ತೆ, ಯಾಕೆಂದ್ರೆ ಎಲ್ಲಿ ಇಳಿಯುತ್ತೋ ಎಲ್ಲಿ ಬರುತ್ತೋ ಅಂತ. ಮತ್ತೆ ಯಾವಾಗ ಕ್ಯಾನ್ಸಲ್ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ಅನೇಕರು ಬುಕ್ ಮಾಡಿದವರು ವಿಮಾನ ಇಲ್ಲ ಸರ್ ಇವತ್ತು ಕ್ಯಾನ್ಸಲ್ ಆಯಿತು ಸರ್, ಇನ್ನಕ್ಕೆ ವಿಮಾನ ನಿಲ್ದಾಣದ ಬಗ್ಗೆ ನಂಬಿಕೆನೇ ಇಲ್ಲ ಅಂತ ಆದಮೇಲೆ ಯಾಕೆ ಬುಕ್ ಮಾಡೋಕ್ಕೆ ಹೋಗ್ತಾರೆ? ನಾನು ದಯವಿಟ್ಟು ಇಬ್ಬರಿಗೂ ಹೇಳ್ತೇನೆ, ಇದರಲ್ಲಿ ರಾಜಕೀಯ ಮಾಡಬೇಡಿ. ಎರಡು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ದುಡ್ಡಿದೆ, ನಾನು ಇಲ್ಲ ಅಂದಿಲ್ಲ. ಇಬ್ಬರು ಸಹಕಾರ ಕೊಡಲಿಲ್ಲ ಅಂತ ಈ ರೂಪಕ್ಕೆ ಬರ್ತಿರ್ಲಿಲ್ಲ. ಆದರೆ ನೀವು ಬಡದಾಡಿಕೊಂಡು ನಾಗರಿಕರಿಗೆ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ, ಇದು ನನ್ನ ಒತ್ತಾಯ. ಒಟ್ಟಾರೆ ಇನ್ನಾದರೂ ಸಂಬಂಧಪಟ್ಟವರು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ನೈಟ್ ಲ್ಯಾಂಡಿಂಗ್ಗೆ ಬೇಕಾದ ಸವಲತ್ತು ಒದಗಿಸಿ ಮತ್ತಷ್ಟು ವಿಮಾನ ಹಾರಾಟಕ್ಕೆ ಅವಕಾಶ ಮಾಡಿಕೊಡಬೇಕಾಗಿದೆ. ವೀರೇಶ್ ಜಿ ಹೊಸೂರ್, ಪಬ್ಲಿಕ್ ನೆಕ್ಸ್ಟ್, ಶಿವಮೊಗ್ಗ.